ನೆಟ್ಟಿ ಕೂತ್ಕೊ, ಸಿಡ್ಸ್ಕೈ, ಒಂದ್ಸರಿ ಓಂಕಾರ ಹೇಳು. ವ್ರತ ಕತೆ ಕೂಡ ವ್ರತ ಮಾಡಿದಷ್ಟೇ ಫಲ ಸಿಗುತ್ತೆ. ಭವಿಷ್ಯೋತ್ತರ ಪೂರ್ವ. ಅದರಿಂದ ನೆಟ್ಟಿ ಕೂತ್ಕೊಂಡು ಒಂದ್ಸರಿ ಓಂಕಾರ ಹೇಳು. ಓ ಈಗ ಕಥೆಗೆ ವರಮಹಾಲಕ್ಷ್ಮೀ ವ್ರತ ಕಥಾ. ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯ ಜೊತೆ ಆಸೀನನಾದಂತಹ ಮಹಾದೇವನನ್ನು ನಾರದ, ಪರಾಶರ, ಅಗಸ್ತ್ಯ, ವಾಲ್ಮೀಕಳೆ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವು ಅಂದ್ಕೊಂಡ್ರು. ಮಂದಾರ, ಪಾರಿಜಾತ, ಚಂಪಕವೇ ಮೊದಲಾದ ಸುಗಂಧಭರಿತ ಪುಷ್ಪಗಳನ್ನು ನೀಡ್ತಕ್ಕಂಥ ಎತ್ತರವಾದ ವೃಕ್ಷಗಳಿಂದ, ಕುಬೇರ, ವರುಣಾದಿ ಅಷ್ಟ ದಿಕ್ಪಾಲಕರಿಂದ ರಕ್ಷಿಸಲ್ಪಡ್ತಕ್ಕಂಥ ದಿವ್ಯ ಕ್ಷೇತ್ರವೂ ಆಗಿರ್ತಕ್ಕಂಥ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ತನ್ನ ಪತಿ ಶಿವನನ್ನು ಪ್ರಶ್ನಿಸ್ತಾಳೆ. ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕನು, ರಕ್ಷಕನೂ ಆಗಿರ್ತಕ್ಕಂಥ ನೀವು ನಮಗೆ ರಹಸ್ಯವೂ ಮಂಗಳಕರವಾದಂತಹ ವ್ರತವೊಂದನ್ನು ತಿಳಿಸಿ ಅಂತ ಕೇಳಿದಾಗ ಸದಾಶಿವ ಹೀಗೆ ಹೇಳ್ತಾನೆ. ವ್ರತಗಳೆಲ್ಲ ಶ್ರೇಷ್ಠವಾದ ವ್ರತ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಅಂತ ಒಂದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು. ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತವಾದ ಫಲ ದೊರೆಯುತ್ತದೆ. ಪಾರ್ವತಿ ಪತಿಯ ಮಾತಿಗೆ, ಸ್ವಾಮಿ, ಈ ವ್ರತ ವಿಧಾನಗಳೇನು, ಹೇಗೆ ಆಚರಿಸಿದರೆ ದೇವಿ ಪ್ರಸನ್ನಳಾಗ್ತಾಳೆ, ಇದನ್ನು ಕೃಪೆ ಇಟ್ಟು ತಿಳಿಸಬೇಕು ಅಂತ ಪ್ರಶ್ನಿಸಿದಾಗ ಶಿವ ಪ್ರಸನ್ನಚಿತ್ತನಾಗಿ, ದೇವಿ, ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತಗಳ ಮೂಲಕ ಹೇಳ್ತೀನಿ ಕೇಳು. ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣದಲ್ಲಿ ಚಾರುಮತಿ ಅಂತ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯು ಸಕಲ ಶಾಸ್ತ್ರಜ್ಞಳೂ ಆಗಿದ್ಲು. ಮಧುರ ಭಾಷಿಣಿ, ಹಿರಿಯರಲ್ಲಿ ಗೌರವ, ಆಕೆ ನಿರ್ಮಲವಾದ ಮನಸ್ಸುಳ್ಳವಳು. ಒಂದು ದಿನ ಆಕೆಗೆ ದಿವ್ಯವಾದಂಥ ಸ್ವಪ್ನ ಆಯಿತು. ಮಹಾಲಕ್ಷ್ಮಿ ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ, ಎಲೈ ಪತಿವ್ರತೆಯೇ, ನಿನ್ನನ್ನು ಹರಸಲು ನಾನು ಬಂದಿದ್ದೀನಿ. ಪತಿಭಕ್ತಿ ಪರಾಯಣಿಯು, ಅತ್ತೆ ಮಾಮಂದಿರ ಶುಶ್ರೂಷೆಯಲ್ಲಿ ನಿರುತ್ತಳು ಆದಂಥ ನಿನ್ನ ಸದಾಚಾರಕ್ಕೆ ಮೆಚ್ಚಿ ಬಂದಿದ್ದೀನಿ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರ್ತಕ್ಕಂತಹ ಶುಭಕರವಾದ ಶುಕ್ರವಾರ ನನ್ನನ್ನು ವಿಶೇಷವಾಗಿ ಪೂಜಿಸು. ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿ ನೆರವೇರುತ್ತೆ ಅಂತ ಹೇಳಿದರು. ಚಾರುಮತಿ, ಹೇ ಮಾತೆ, ಜಗನ್ಮಾತೆ, ಪುಣ್ಯ ಸ್ವರೂಪಳು ಆದ ನಿನ್ನ ಭಕ್ತರಿಗೆ ಎಂದು ಒಳ್ಳೆಯದನ್ನೇ ಮಾಡ್ತಾ ಇದೆಯಾ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸದಾ ವಾಸಿಸುವ ನೀನು 3 ಲೋಕದಲ್ಲಿಯೂ ಸ್ತುತಿಸಲ್ಪಡ್ತಾ ಇದೆಯಾ. ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯ, ಅವರೇ ಮಾನ್ಯ, ಸ್ತೋತ್ರ ಮಾಡಲು ಯೋಗ್ಯರು. ಅವರಿಗೆ ಸಕಲ ಸೌಭಾಗ್ಯಗಳು, ಪುತ್ರ ಪೌತ್ರಾದಿ ಸೌಖ್ಯವು, ಪರಮಜ್ಞಾನವೂ ಲಭಿಸುತ್ತೆ. ಹೇ ಜಗಜ್ಜನನಿ, ಹರಿಪ್ರಿಯೆ, ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯ ಇವತ್ತು ನನಗಾಯಿತು ಅಂತ ಹೇಳಿ ಭಕ್ತಿಯಿಂದ ಸ್ತೋತ್ರ ಮಾಡಿ ವರಮಹಾಲಕ್ಷ್ಮಿ ಆಕೆಗೆ ಮಂಗಳಕರವಾದಂತಹ ವರಗಳನ್ನು ಕೊಟ್ಟು ಅಂತರ್ಧಾನಳಾಗ್ತಾಳೆ. ಸ್ವಪ್ನದಿಂದ ಎಚ್ಚಂತಹ ಚಾರುಮತಿ ಆನಂದಪೂರಿತಳಾದಳು. ಮತ್ತೆ ನಿದ್ರೆ ಮಾಡಲಿಲ್ಲ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳ ಜೊತೆ ಸಂತೋಷದಿಂದ ಹೇಳಿಕೊಂಡ್ರು. ಅವರೆಲ್ಲರೂ ಅದನ್ನು ಕೇಳಿ, ಚಾರುಮತಿ, ನಿನ್ನ ಸ್ವಪ್ನ ತುಂಬ ಶುಭ್ರವಾದದ್ದು. ಆ ಶುಭ ದಿನ ನಾವೆಲ್ಲರೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಅಂದರು. ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದೋ ಅಂತ ಕಾತರದಿಂದ ನಿರೀಕ್ಷಿಸ್ತಾ ಇದ್ರು. ಆ ಶುಭ ದಿನ ಬಂತು. ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ವರಲಕ್ಷ್ಮಿ ವ್ರತದ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಪೂರ್ಣ ಕಳಸದಲ್ಲಿ ಆಲದ ಬಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಲಕ್ಷ್ಮಿಯನ್ನು ಆವಾಹಿಸಿ ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ವರದಾಭವ ಸುಪ್ರೀತ ಬರ ಸರ್ವದ ಅಂತ ಪ್ರಾರ್ಥಿಸಿದ್ರು. ಕಲ್ಪೋಕ್ತವಾಗಿ ಷೋಡಶೋಪಚಾರ ಪೂಜೆಗಳಿಂದ ವರಲಕ್ಷ್ಮಿಯನ್ನು ಪೂಜಿಸಿದ್ರು. ಧ್ಯಾನ, ಆವಾಹದಿ ಪೂಜೆಗಳ ನಂತರ 9 ಗ್ರಂಥಿಗಳಿರುವ ಪವಿತ್ರ ದಾರವನ್ನು ಪೂಜಿಸಿದರು.
ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ದೇವಿಗೆ ನಿವೇದನೆ ಮಾಡಿ ಮಹಾನೀರಜನ ಆರತಿಗಳನ್ನು ಮಾಡಿದ್ರು. ದಾರವನ್ನು ತಮ್ಮ ಬಲತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಕೊಂಡ್ರು. ಪೂಜೆಯ ನಂತರ ವೇದ ಪಾರಂಗತನು ನಿಷ್ಠನೂ ಆದಂಥ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣೆ ಫಲತಾಂಬೂಲಗಳಿಗೆ ಭಾಗನವಾಗಿ ಕೊಟ್ಟರು. ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಭುಂಜಿಸಿದರು. ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತ ಸ್ತ್ರೀಯರು ಧನ ಧಾನ್ಯ ಆಭರಣಗಳನ್ನು ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು. ಸದಾಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸನ್ಮಾನಿಸುತ್ತಾ ಸುಖ ಸಂತೋಷವನ್ನು ಹೊಂದಿದರು. ಹೀಗೆ ವ್ರತಕಥೆಯನ್ನು ನಿರೂಪಿಸಿದ ಭಗವಾನ್ ಶಂಕರ ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಇದು ವ್ರತಗಳೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ. ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಹೇಳುವರೋ ಅವರಿಗೆ ಮಹಾಲಕ್ಷ್ಮಿಯ ದಿವ್ಯ ಅನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಯಿತು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಜಯ ನಾರಾಯಣಿ ನಮೋಸ್ತುತೇ.